ಪೊಲೀಸ್ ಬಂದೂಕು ತರಬೇತಿ ವೇಳೆ ಮಿಸ್ ಫೈರಿಂಗ್ ವಿಚಾರ ದೇವನಹಳ್ಳಿಯ ನೀಲೇರಿ ಗ್ರಾಮದಲ್ಲಿ ಗುಂಡಿನ ಆತಂಕ ಮನೆ ಮಾಡಿತ್ತು. ಪೊಲೀಸ್ ಬಂದೂಕು ತರಬೇತಿಯ ವೇಳೆ ಮಿಸ್ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಲೇರಿ ಗ್ರಾಮದಲ್ಲಿ ಆತಂಕ ಇದ್ದೇ ಇತ್ತು. ಟಿವಿ9 ವರದಿಯ ಬೆನ್ನಲ್ಲೇ ಇದೀಗ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆವತಿ ಬೆಟ್ಟದಲ್ಲಿ ಫೈರಿಂಗ್ ತರಬೇತಿಯನ್ನ ನಿಲ್ಲಿಸಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ತರಬೇತಿಯನ್ನ ನಿಲ್ಲಿಸಿ ಅಂತ ನೀಲೇರಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು. ಬೆಂಗಳೂರು ಗ್ರಾಮಾಂತರ ಎಸ್ಪಿ ತಕ್ಷಣವೇ ಈ ರೀತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಮಾಹಿತಿಯನ್ನ ಪಡೆದು ಸ್ಥಳಕ್ಕೆ ಧಾವಿಸಿ ಬಂದಿದ್ರು. ಆವತಿ ಫೈರಿಂಗ್ ಸೆಂಟರ್ಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಗ್ರಾಮದಲ್ಲಿ ಗುಂಡಿನಿಂದ ಹಾನಿಯಾದ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ನೀಲೇರಿ ಗ್ರಾಮದಲ್ಲಿ ಫೈರಿಂಗ್ ತರಬೇತಿಯಿಂದ ಹಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಟಿವಿ9 ವರದಿಯ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಸದ್ಯಕ್ಕೆ ಫೈರಿಂಗ್ ಅನ್ನ ನಿಲ್ಲಿಸಿ ಅಂತ ಹೇಳಿ ಫೈರಿಂಗ್ ತರಬೇತಿಯನ್ನ ನಿಲ್ಲಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬುಲೆಟ್ ಬಿದ್ದಂತಹ ಜಾಗದ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ರೀತಿಯ ಅನಾಹುತಕ್ಕೆ ಇದು ಎಡೆ ಮಾಡಿ ಕೊಡಬಾರದು ಅಂತ ಹೇಳಿ ಸದ್ಯಕ್ಕೆ ತರಬೇತಿಯನ್ನ ನಿಲ್ಲಿಸಿ ಅಂತ ಹೇಳಿ ಮಹತ್ವದ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಫೈರಿಂಗ್ ರೇಂಜ್ ಇದು ತರಬೇತಿ ಅಂತಲ್ಲ, ಫೈರಿಂಗ್ ರೇಂಜ್ನಲ್ಲಿ ಗುರಿ ಅಭ್ಯಾಸ ಅಂತೇಳಿ ಇರ್ತದೆ. ಅಂದರೆ ಪ್ರತಿ ವರ್ಷ ಮಿನಿಮಮ್ 2 ಸಲ ಫೈರಿಂಗ್ ರೇಂಜ್ನಲ್ಲಿ ಬಂದು ಅವ್ರು ಪ್ರಾಕ್ಟೀಸ್ ಮಾಡಬೇಕಿರ್ತದೆ ಎಲ್ಲ ಸಿಬ್ಬಂದಿಗಳು. ಸೊ ಬೆಂಗಳೂರು ಸಿಟಿ ಪೊಲೀಸರು ಇರ್ಬೋದು, ಬೆಂಗಳೂರು ಡಿಸ್ಟಿಕ್ ಇರ್ಬೋದು, ಅಥವಾ ಆ ಪಕ್ಕದ ಜಿಲ್ಲೆಗಳಿಂದ ಇರ್ಬೋದು, ಅವರೆಲ್ಲ ಬಂದು ಇಲ್ಲಿ ರೆಗ್ಯುಲರಾಗಿ ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮತ್ತು ಫೈರಿಂಗ್ ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿ ಪಿಸ್ತೂಲ್, ರಿವಾಲ್ವರ್ ಇರ್ಬೋದು, ಮತ್ತು 303 SLR ಈ ಥರದ ವೆಪನ್ಗಳನ್ನು ಫೈರಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಏನು ಬುಲೆಟ್ಸ್ಗಳು ಏನು ಸಿಕ್ಕಿದ್ದಾವೆ ಅದು ಮೇಜರಾಗಿ SLR ವೆಪನ್ನಿಂದ ಬಂದಂಗಿದೆ. ಇನ್ನೂ ಹೆಚ್ಚಿನ ಒಂದು ಪರಿಶೀಲನೆ ಆಗ್ತಾಯಿದೆ. ಇನ್ಸ್ಪೆಕ್ಷನ್ ಮಾಡಿ ನಾವು ರಿಪೋರ್ಟನ್ನು ಕೊಟ್ಟ ಮೇಲೆ ಮುಂದಿನ ಏನೇನು ಚೇಂಜಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೇಫ್ಟಿ ದೃಷ್ಟಿಯಿಂದ ಹಳ್ಳಿಯ ಜನರ ಮತ್ತು ಜಾನುವಾರು ಇರ್ಬೋದು ಇವರೆಲ್ಲರ ಒಂದು ಸೇಫ್ಟಿ ದೃಷ್ಟಿಯಿಂದ ಏನೇನು ಕ್ರಮ ಕೈಗೊಳ್ಳಬೇಕು ಎಲ್ಲ ಅಂತ